ಇದೇ ನೋಡಿ ಕೈಲಾಸ ಪರ್ವತ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಾನ್ಸಲ್ ಲಾಗ್. ನಾನು ಆಲ್ರೆಡಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ಕ್ಯಾಪ್ಷನ್ ಚೆಕ್ ಮಾಡಿಕೊಂಡು ಆ ವಿಡಿಯೋನ ನೋಡಿಕೊಂಡು ಈ ವಿಡಿಯೋನ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಲಾಸ್ಟ್ ಮಠದಲ್ಲಿ ಎಲ್ಲ ಪೂಜೆ ಮುಗಿಸ್ಕೊಂಡು ಅಲ್ಲೇ ಮಲಗಿದ್ದು ನಾವು ಹೊರಟಿದ್ದು ಗೌರಿಕುಂಡದ ಕಡೆಗೆ. ಇದೇ ಆ ಗೌರಿಕುಂಡ. ನೀವು ನೋಡ್ತಾ ಇದ್ರಲ್ವಾ ಯಾವ ತರ ಪ್ಲೇಸ್ ಕಾಣ್ತಾ ಇದೆಯೋ ಅದೇ ತರಾನೇ ಡೇಂಜರಸ್ ಆಗಿ ಕೂಡ ಇದೆ. Oh my God. ನಾನು ಯಾಕೆ ಈ ತರ ಹೇಳ್ತಿದ್ದೀನಪ್ಪ ಅಂತನಾ, ಇಲ್ಲ ತುಂಬಾನೇ ರೋಡ್ಸ್ ಆಗ್ಲಿ ಅಲ್ಲಿ ವೇಸ್ ಆಗ್ಲಿ ತುಂಬಾನೇ ಸ್ವಲ್ಪ ಡೇಂಜರಸ್ ಇದೆ. ತುಂಬಾನೇ ಚಳಿ ಇದೆ. ಹಾಗೇನೆ ನೀವು ನೋಡ್ತಾ ಇರ್ಬೋದು ಯಾವ ತರ ಗಾಡಿ ಲೈನ್ ಅಲ್ಲಿ ಇದೆ. ಇಲ್ಲಿಂದ ಸ್ಟೆಪ್ಸ್ ಸ್ಟಾರ್ಟ್ ಕೇದಾರ್ನಾಥ ಟೆಂಪಲ್ ಹೋಗಕ್ಕೆ. ಇಲ್ಲಿ ಕುದುರೆಗಳು ನೀವು ನೋಡ್ತಾ ಇದ್ದೀರಲ್ವಾ, ಇವರೇ ಭಾವನಾ, ನನ್ನ ಫ್ರೆಂಡ್. ಹಾಗೇನೆ ಇವ್ರ ಹಸ್ಬೆಂಡ್ ಚೇತನ್. ಇವ್ರ ಜೊತೆಗೆ ನಾವು ಇಲ್ಲಿಗೆ ಬರಬೇಕು ಅಂಡ್ ಬರಕ್ಕಾಗಿದ್ದು ಕೂಡ. ಸೊ ಸ್ಪೆಷಲ್ ಥ್ಯಾಂಕ್ಸ್ ಫಾರ್ ಬೋತ್ ಆಫ್ ದಮ್. ಲೆಟ್ಸ್ ಸ್ಟಾರ್ಟ್ ದ ಜರ್ನಿ. ಇವಾಗ ನಾವು ಇಲ್ಲಿಂದ ಕೇದಾರ್ನಾಥನ ಸಾನ್ನಿಧ್ಯನ ತಲುಪಬೇಕಾದ್ರೆ ಇಷ್ಟು ದೂರ ಚಲಿಸ್ಬೇಕು. ನೀವು ನೋಡ್ತಾ ಇದ್ರಲ್ವಾ ತುಂಬಾನೇ ಜನ ಇದ್ದಾರೆ. ಹಾಗೇನೆ ಕ್ಲೈಮೇಟ್ ಕೂಡ ಪರವಾಗಿಲ್ಲ, ಯಾಕಂದ್ರೆ 4 ದಿವಸ ಮುಂಚೆ ಇಲ್ಲಿ ಮಂಜು ಬಿದ್ಬಿಟ್ಟಿತ್ತು. ಸೊ ಆ ಮಂಜು ಇನ್ನೂ ಕರ್ಗಿಲ್ಲ. ಈ ಕ್ಯಾಂಪ್ಸ್ ಎಲ್ಲ ನೀವು ನೋಡ್ತಾ ಇರೋದನ್ನ ನಾವು ಅಲ್ಲಿ ಪೇ ಮಾಡಿ ಸ್ಟೇ ಮಾಡಕ್ಕಂತ ವ್ಯವಸ್ಥೆ ಮಾಡಿರೋದು. ಹಾಗೇನೆ ಇದೇ ಎಲ್ಲ ಬೆಟ್ಟ ಗುಡ್ಡ ಮಧ್ಯದಲ್ಲಿ ಆ ಪರಮಾತ್ಮ ನೆಲೆಸಿರೋದು ಅಂತ ಹೇಳಕ್ಕೆ ನನ್ಗಂತೂ ತುಂಬಾನೇ ಖುಷಿ ಆಗ್ತದೆ. ಬಿಕಾಸ್ ಅಲ್ಲಿ ನೀವು ನೋಡ್ಬಿಟ್ರೆ ಅಂತೂ ತುಂಬಾನೇ ಬ್ಯೂಟಿಫುಲ್ ಅಂತ ಹೇಳ್ಬೋದು. ಹಾಗೇನೆ ಈ ಹೆಲಿಕಾಪ್ಟರ್ ಎಲ್ಲ ಆನ್ಲೈನ್ ಅಲ್ಲಿನೇ ನಾವು ಪೇ ಮಾಡಿ ಸ್ಲಾಟ್ಸ್ ನ ಬುಕ್ ಮಾಡ್ಕೋಬೇಕಾಗತ್ತೆ. ನಾನಂತೂ ತುಂಬಾ ಟಯರ್ಡ್ ಆಗ್ಬಿಟ್ಟಿದ್ನಪ್ಪ. ಇದು ಕೇದಾರ್ನಾಥದಲ್ಲಿ ಹರಿಯೋ ನದಿ ಹೆಸರು ಮಂದಾಕಿನಿ. ಇಲ್ಲೇ ಹುಟ್ಟಿ ಇಲ್ಲೇ ಹರಿಯತ್ತೆ. ಇದು ಸುತ್ತಲೂ ಟೆಂಪಲ್ ಸುತ್ತಲಿರೋ ಬೆಟ್ಟ ಗುಡ್ಡ ಫುಲ್ ಸ್ನೋ ಕವರ್ ಆಗಿದೆ. ಇದೇ ನೋಡ್ರಿ ನಾವ್ ಇಷ್ಟೊತ್ತು ಕಾದು ಹತ್ತಿ ಕಷ್ಟಪಟ್ಟಿದ್ ನೋಡ್ಬೇಕಾಗಿ ಅಂತ ಬಂದಿರೋ ಸ್ಥಳ ಅಂದ್ರೆ ಇದೆ ಕೇದಾರ್ನಾಥ ಸ್ವಾಮಿ ದೇವಸ್ಥಾನ. ಇದ್ರ ಹಿಂದೆನೆ ಶಂಕರಾಚಾರ್ಯರ ಮೂರ್ತಿ ಕೂಡ ಇದೆ. ಇಲ್ಲಿ ರಾತ್ರಿ ಆರತಿ ನಡೀತಾ ಇತ್ತು, ನೀವು ನೋಡ್ತಾ ಇರ್ಬೋದು. ನಾವು ಕೂಡ ಅಲ್ಲೇ ಕುತ್ಕೊಂಡು ಅದನ್ನ ನೋಡಿ ಆನಂದಿಸ್ತಾ ಇದ್ವಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಕೆಳಗಡೆ ಅಷ್ಟು ಕತ್ಲಾಗಿದ್ರು ಮೇಲ್ಗಡೆ ಎಷ್ಟು ಚೆನ್ನಾಗಿ ಬೆಳಕು ಕಾಣ್ತಾ ಇದೆ ನೋಡಿ. ಈ ಪ್ರಕೃತಿ ತುಂಬಾನೇ ವಿಸ್ಮಯ ಅಂತ ಹೇಳ್ಬೋದು. ಈ ಆರತಿ ನೋಡಕ್ ಸಿಕ್ಕಿದ್ದು ನಮ್ಗಳ ಪುಣ್ಯ. ತುಂಬಾನೇ ಅದ್ಭುತವಾದ ಜಾಗ. 6 ತಿಂಗಳು ಮನುಷ್ಯರ ಪೂಜೆ, 6 ತಿಂಗಳು ದೇವಾನುದೇವತೆಗಳ ಪೂಜೆ, 6 ತಿಂಗಳು ಆದ್ಮೇಲೂ ಹಚ್ಚಿರೋ ದೀಪ ಆರಲ್ಲ ಅಂದ್ರೆ ಆ ಶಿವನ ಶಕ್ತಿ ಅವನಿಗೆ ಸಾಟಿ. ನಮ್ ಈ ಜರ್ನಿ ಮತ್ತೆ ಕಂಟಿನ್ಯೂ ಆಗತ್ತೆ. ಥ್ಯಾಂಕ್ ಯು ಫಾರ್